ಇದ ಹೊಸ್ತಿಲು. ಅವಳು ಗೋಡೆಗೊರಗಿ ನಿಂತಿದ್ಲು. ಬಲಗೈ ಕಿಟಕಿಯ ಹಲಗೆಯನ್ನು ಎಷ್ಟು ಬಿಗಿಯಾಗಿ ಹಿಡಿತಿತ್ತು ಅಂದರೆ ಅವಳು ಬೆರಳುಗಳ ಗಂಟುಗಳು ಬಿಳಿಯಾಗಿದ್ವು. ಹೊರಗಿನ ಪ್ರಪಂಚ ಸ್ತಬ್ಧವಾದಂತೆ ಅನ್ನಿಸಿದ್ರೂ ಅವಳ ಎದೆಯ ಬಡಿತ ಮಾತ್ರ ಅವಳ ಕಿವಿಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ಅದು ಕೇವಲ ಬಡಿತವಾಗಿರಲಿಲ್ಲ, ಒಳಗಿನ ಆತಂಕದ ಕೂಗಾಗಿತ್ತು. ಆರತಿ, ಇನ್ನೂ ಸಿದ್ಧವಾಗಿಲ್ವೇ ನೀನು? ಬಾಗಿಲು ಬಡಿಯುತ್ತಿದ್ದ ತಾಯಿ ಲೀಲಾಳ ಧ್ವನಿ ಅವಳ ಕಿವಿಗೆ ಅಪ್ಪಳಿಸ್ತಾ ಇತ್ತು. ಆ ಕಂಠದಲ್ಲಿ ಪ್ರೀತಿಗಿಂತ ಹೆಚ್ಚಾಗಿ ಒಂದು ರೀತಿಯ ಅಸಹನೆ, ಅವಸರ ಎದ್ದು ಕಾಣ್ತಿತ್ತು. ಆರತಿ ಗಾಬರಿಯಿಂದ ತನ್ನ ಸೀರೆಯ ಸೆರಗಿನಿಂದ ಮುಖದ ಮೇಲಿನ ಬೆವರನ್ನ ಒರೆಸ್ಕೊಳ್ತಾ ಇದ್ದಾಳೆ. ಕಣ್ಣೀರು ಹರಿಯದಂತೆ ತಡೆದು ಬಲವಂತದ ನಿಟ್ಟುಸಿರು ಬಿಡ್ತಾ ಇದ್ದಾಳೆ. ಆದರೆ ಆರತಿ ತಾಯಿಯ ಕರೆ ಈ ಬಾರಿ ತೀಕ್ಷ್ಣವಾಗಿತ್ತು. ಅನಿವಾರ್ಯವಾಗಿ ಅವಳು ಹೋಗಿ ಬಾಗಿಲನ್ನು ತೆರೆದ್ಲು. ಎದುರಿಗೆ ನಿಂತಿದ್ದ ಲೀಲಾಳ ಮುಖದಲ್ಲಿ ಕಳವಳವಿತ್ತು. ಏನ್ ಮಾಡ್ತಿದ್ಯಾ ಒಳಗೆ? ತಪಸ್ ಮಾಡ್ತಿದ್ಯಾ? ಆ ಬ್ರೋಕರ್ ರಾಮಕೃಷ್ಣನ್ ಈಗ ತಾನೇ ಫೋನ್ ಮಾಡಿದ್ದ. ಅವರು ಜಂಕ್ಷನ್ ತಲುಪಿದಾರಂತೆ. ಇನ್ನೇನು 10 ನಿಮಿಷದಲ್ಲಿ ಇಲ್ಲಿ ಇರ್ತಾರೆ. ಆರತಿ ಅಸಹಾಯಕತೆಯಿಂದ ತಾಯಿಯ ಕಣ್ಣುಗಳನ್ನು ನೋಡಿದ್ಲು. ಅಮ್ಮ ಅಮ್ಮ, ನಮಗೆ ಈ ಸಂಬಂಧ ಬೇಡ ಅಮ್ಮ. ಯಾಕೋ ಮನಸ್ಸಿಗೆ ಸರಿ ಅನ್ನಿಸ್ತಾ ಇಲ್ಲ. ನಾನು ಅವನಿಗೆ ತಕ್ಕವಳಲ್ಲ. ಅದೃಷ್ಟ ಹುಡ್ಕೊಂಡು ಮನೆ ಬಾಗಿಲಿಗೆ ಬಂದಾಗ ಅದಕ್ಕೆ ಕಾರಣ ಹುಡುಕಿ ಹೊದಿಬಾರ್ದು ಆರತಿ. ಲೀಲಾಳ ಧ್ವನಿ ಈ ಬಾರಿ ತಣ್ಣಗಾಗಿತ್ತು. ಆದರೆ ಅದರಲ್ಲಿ ಒಂದು ರೀತಿಯ ಮೌನವಾದ ಆದಿಯ ಇತ್ತು. ಆರತಿ ತಲೆ ತಗ್ಗಿಸಿ ನಡೆದ್ಲು. ಅವಳಿಗೆ ಗೊತ್ತು, ಈ ಮನೆಯ ಗೋಡೆಗಳಿಗೂ ಬಡತನದ ವಾಸನೆ ಬಡಿತಾ ಇದೆ ಅಂತ. ಅಪ್ಪ ಸುಧಾಕರನ್ ಅಪಘಾತಕ್ಕೀಡಾಗಿ 2 ಕಾಲುಗಳನ್ನು ಕಳ್ಕೊಂಡ್ಮೇಲೆ ಹಾಸಿಗೆ ಹಿಡಿದ್ಬಿಟ್ಟಿದ್ದಾರೆ. ಅಕ್ಕಂದಿರಾದ ಶರಣ್ಯ ಮತ್ತು ಸುವರ್ಣ ಮದುವೆಯಾಗಿ ತಮ್ಮ ಬದುಕಿನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಒಬ್ಳು ಡಾಕ್ಟರ್ನ ಕೈ ಹಿಡಿದ್ರೆ ಇನ್ನೊಬ್ಳು ಬಸ್ ಡ್ರೈವರ್ನ ಜೊತೆ ಹೋಗ್ಬಿಟ್ಟಿದ್ದಾಳೆ. ಆದರೆ ಯಾರು ಈ ಬಡಪಾಯಿ ತಂದೆ ತಾಯಿಯ ಕಷ್ಟಕ್ಕೆ ಹೆಗ್ಲು ಕೊಡೋ ಥರ ಕಾಣ್ತಾ ಇಲ್ಲ. ಕಂಪ್ಲೀಟ್ ಮನೆಯ ಜವಾಬ್ದಾರಿ ಈಗ ನಮ್ಮ ಆರತಿ ಹೆಗಲ ಮೇಲಿದೆ. ಪ್ಲೇ ಸ್ಕೂಲಲ್ಲಿ ದಾದಿಯಾಗಿ ಕೆಲಸ ಮಾಡಿ ತರುವ ಅಲ್ಪ ಆದಾಯದಲ್ಲಿ ಅಪ್ಪನ ಮದ್ದು ಮೂಗಿನ ಖರ್ಚೇ ಸಾಕಾಗ್ತದೆ. ಇಂತಹ ಸ್ಥಿತಿಯಲ್ಲಿ ನಕುಲ್ ಎಂಬ ಶ್ರೀಮಂತ ಯುವಕನ ಸಂಬಂಧ ಬಂದಿರೋದು ಲೀಲಾಗೆ ದೇವರೇ ಕಳಿಸಿರುವಂತಹ ವರದಂತೆ ಕಾಣ್ತದೆ. ಆದರೆ ಆರತಿಗೆ ಮಾತ್ರ ಅದು ವರವೋ ಶಾಪವೋ ಎಂಬ ಗೊಂದಲ. ಕಳೆದ ಸೋಮವಾರ ನಕುಲ್ ಮೊದಲ ಬಾರಿ ಬಂದಾಗ ಅವಳು ಕೊಟ್ಟ ಚಹಾ ಲೋಟವನ್ನು ಅವನು ತೆಗೆದುಕೊಳ್ಳುವಾಗ ಅವನ ಬೆರಳುಗಳು ಅವಳ ಕೈಗೆ ಸೋಕಿದ್ವು. ಬಹುಶಃ ಆ ಸ್ಪರ್ಶದಲ್ಲಿ ಪ್ರೀತಿ ಇರಲಿಲ್ಲ, ಬದಲಾಗಿ ಒಂದು ರೀತಿಯ ಅಧಿಕಾರ ಇತ್ತು. ಅವನು ಕಣ್ಣುಗಳಲ್ಲಿ ಹೊಳೆತಾ ಇದ್ದಂತಹ ಆ ತೀಕ್ಷ್ಣತೆ ಅವಳ ಆತ್ಮವಿಶ್ವಾಸವನ್ನೇ ಕುಂದಿಸ್ತು. ಆರತಿ, ಅವರು ಬಂದೇ ಬಿಟ್ರು ಕಡೆ, ಬೇಗ ಬಾ. ಹೊರಗಿನಿಂದ ಬ್ರೋಕರ್ ರಾಮಕೃಷ್ಣನ್ ಉತ್ಸಾಹದ ಧ್ವನಿ ಕೇಳಿಸ್ತಾ ಇದೆ. ಆರತಿ ಕಿಟಕಿಯ ಹೊರಗೆ ನೋಡ್ತಾಳೆ. ಧೂಳೆಬ್ಬಿಸುತ್ತಾ ಒಂದು ಐಷಾರಾಮಿ ಕಾರು ಅಂಗಳಕ್ಕೆ ಬಂದು ನಿಲ್ತದೆ. ಐಷಾರಾಮಿ ಕಾರ್ನಿಂದ ಇಳಿದಂತಹ ನಕುಲ್ ಅಂಗಳಕ್ಕೆ ಕಾಲಿಟ್ಟಾಗ ಇಡೀ ಬಡ ಕುಟುಂಬವೇ ಬೆಚ್ಚಿ ಬೀಳೋ ಥರ ಕಾಣ್ತಿತ್ತು. ಆತ ಧರಿಸಿದ್ದಂತಹ ಬ್ರಾಂಡೆಡ್ ಶರ್ಟ್, ಕೈಲಿದ್ದ ಚಿನ್ನದ ಗಡಿಯಾರ ಅವರ ಬಡತನಕ್ಕೆ ಸವಾಲನ್ನು ಹಾಕುವಂತಿತ್ತು. ಬ್ರೋಕರ್ ರಾಮಕೃಷ್ಣ ಅಲ್ಲೂ ಕಿರಿಯುತ್ತಾ ಹೋಗಿ ಸ್ವಾಗತಿಸ್ದ. ಬನ್ನಿ ನಕುಲ್ ಸರ್, ಬನ್ನಿ. ಲೀಲಮ್ಮ, ನೋಡು ನಕುಲ್ ಸರ್ ಬಂದಿದ್ದಾರೆ. ರಾಮಕೃಷ್ಣನ ಧ್ವನಿಯಲ್ಲಿ ಏನೋ ಒಂದು ಅತಿಶಯೋಕ್ತಿಯ ಅಪಾಪಿ ಇತ್ತು. ಆರತಿ ಸದ್ದಿಲ್ಲದೆ ಅಡುಗೆ ಮನೆಯ ಕಿಟಕಿಯಿಂದ ಇಣುಕಿ ನೋಡಿದ್ಳು. ನಕುಲ್ನ ಜೊತೆ ಅವನ ತಾಯಿ ಸೌಭಾಗ್ಯ ಮತ್ತು 2 ಸಹೋದರರು ಬಂದಿದ್ರು. ಆ ತಾಯಿ ಧರಿಸಿದ್ದ ರೇಷ್ಮೆ ಸೀರೆ ಮತ್ತು ಆಭರಣಗಳನ್ನು ಕಂಡಾಗಲೇ ಆರತಿಗೆ ಅರಿವಾಯಿತು, ತಾನು ಈ ಜನರ ಮುಂದೆ ನಿಲ್ಲಲು ಸಹ ಅರ್ಹಳು ಅಲ್ಲ ಅಂತ. ಆರತಿ, ಚಹಾ ತಗೊಂಡ್ ಬಾ ಮಗಳೇ. ಅಮ್ಮನ ಕರೆಗೆ ಅವಳು ಅನಿವಾರ್ಯವಾಗಿ ಹೊರಗೆ ಬರ್ತಾಳೆ. ಲೋಟ ಹಿಡಿದು ನಕುಲ್ನ ಮುಂದೆ ನಿಂತಾಗ ಅವಳ ಕಣ್ಣುಗಳು ನೆಲಕ್ಕೆ ನೆಡ್ತವೆ. ನಕುಲ್ ಅವಳನ್ನೇ ದಿಟ್ಟಿಸಿ ನೋಡ್ತಾ ಇದ್ದ. ಆ ನೋಟದಲ್ಲಿ ಪ್ರೀತಿಗಿಂತ ಹೆಚ್ಚಾಗಿ ಒಬ್ಬ ವ್ಯಾಪಾರಿ ಒಂದು ವಸ್ತುವನ್ನ ಅಳೆಯುವಂತ ಹಸಿವಿತ್ತು. ಆರತಿ ಚಹಾ ಲೋಟವನ್ನ ಅವನ ಕಡೆಗೆ ಚಾಚಿದಾಗ ನಕುಲ್ ಬೇಕಂತಾನೆ ಅವಳ ಬೆರಳುಗಳನ್ನ ಹೊತ್ತಿ ಹಿಡಿದು ಗ್ಲಾಸನ್ನ ತಗೋತಾನೆ. ಆರತಿಯ ಮೈಯಲ್ಲಿ ಒಂದು ರೀತಿಯ ನಡುಕ ಹರಿಯಿತು. ಅದು ಸಂಕೋಚ ಅಲ್ಲ, ಬದಲಾಗಿ ಒಂದು ಅನಾಮಧೇಯ ಭಯ. ಅವಳು ತಕ್ಷಣ ಕೈ ಹಿಂತೆಗೆದುಕೊಂಡು ಒಳಗೆ ಹೋಗ್ತಾಳೆ. ನಕುಲ್, ನಿನಗೆ ಹುಡುಗಿ ಇಷ್ಟವಾಯಿತೆ? ಸೌಭಾಗ್ಯ ಕೇಳಿದ್ಲು. ನಕುಲ್ ಸದ್ದಿಲ್ಲದೆ ಚಹಾ ಇರಿದ. ತನ್ನ ಗಂಭೀರ ಧ್ವನಿಯಲ್ಲಿ ಹೇಳಿದ, ನನಗೆ ಹುಡುಗಿ ಇಷ್ಟ ಅಂತ. ಆದರೆ ಅವಳ ಜೊತೆ ನಾನು ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕು ಅಂದ. ಲೀಲಾ ಮತ್ತು ರಾಮಕೃಷ್ಣ ಒಬ್ಬರಿಗೊಬ್ಬರು ಮುಖವನ್ನು ನೋಡ್ಕೊಳ್ತಾರೆ. ಖಂಡಿತ ಆರತಿ ಒಳಗಿನಲ್ಲೇ ರೂಮ್ನಲ್ಲಿದ್ದಾಳೆ, ಹೋಗಿ ಮಾತಾಡಿ ಅಂತ ದಾರಿ ಮಾಡಿಕೊಡ್ತಾರೆ. ನಕುಲ್ ಆರತಿಯ ಕೋಣೆಗೆ ಪ್ರವೇಶಿಸಿದ. ಅವಳು ಕಿಟಕಿಯ ಬಳಿ ನಿಂತು ನಡುಗ್ತಾ ಇದ್ದಾಳೆ.
ಅವನು ಒಳಕ್ಕೆ ಬರುತ್ತಿದ್ದಂತೆಯೇ ತನ್ನ ಹಿಂದಿನ ಕಾಲಿನಿಂದ ಬಾಗಿಲ ದಪ್ ಅಂತ ಹೇಳಿ ಮುಚ್ಚಿದ. ಆ ಶಬ್ದಕ್ಕೆ ಆರತಿ ಬೆಚ್ಚಿ ಬಿದ್ದು ತಿರುಗಿದ್ಲು. ನೋಡಿ ನಕುಲ್ ಅವರೇ, ಆರ್ತಿ ಧೈರ್ಯ ಮಾಡಿ ಮಾತಾಡೋಕೆ ಶುರು ಮಾಡ್ತಾಳೆ. ನನಗೆ ಈ ಮದುವೆ ಬೇಡ. ನಮ್ಮ ನಡುವೆ ತುಂಬ ಅಂತರ ಇದೆ. ನೀವು ತುಂಬ ಶ್ರೀಮಂತರು, ನಾನು ಈ ಮಣ್ಣಿನಲ್ಲಿ ಕೆಲಸ ಮಾಡುವ ಸಾಮಾನ್ಯ ಹುಡುಗಿ. ನಮಗೆ ಇಲ್ಲ. ನಕುಲ್ ಅವಳ ಹತ್ತಿರ ಬಂದ. ಅವನ ಶರೀರದ ಸುಗಂಧ ದ್ರವ್ಯದ ವಾಸನೆ ಅವಳಿಗೆ ಉಸಿರುಗಟ್ಟಿಸುವಂತೆ ಇತ್ತು. ಅವನು ಅವಳ ಕೆನ್ನೆಯನ್ನು ಸವರುತ್ತಾ ಕಣ್ಣುಗಳಲ್ಲಿ ಕಣ್ಣಿಟ್ಟು ಕೇಳಿದ್ದ, ನಿನ್ನ ಮನಸ್ಸಿನಲ್ಲಿ ಬೇರೆ ಯಾರಾದರೂ ಇದ್ದಾರಾ? ಆರತಿ ಇಲ್ಲ ಅಂತ ತಲೆ ಅಲ್ಲಾಡಿಸಿದ್ಲು. ಹಾಗಿದ್ರೆ ಸುಮ್ಮನಿರು. ನಕುಲ್ ತಾನು ಬಯಸಿದ್ದನ್ನ ಪಡೆದೇ ತೀರ್ತಾನೆ. ನನ್ನ ತಾಳಿ ನಿನ್ನ ಕುತ್ತಿಗೆಗೆ ಬೀಳುವ ದಿನಕ್ಕ ಕಾಯಿ ಎಂದು ಹೇಳಿ ಅವಳ ಕೆನ್ನೆಯನ್ನ ಜೋರಾಗಿ ತಟ್ಟಿ ಅಲ್ಲಿಂದ ಹೊರಬರ್ತಾನೆ. ಅವನ ಮಾತುಗಳು ಪ್ರೀತಿಯ ಭಾಷೆಯಾಗಿರಲಿಲ್ಲ, ಬದಲಾಗಿ ಒಂದು ಕ್ರೂರ ಜಯದ ಘೋಷಣೆಯಂತಿತ್ತು. ಆರತಿ ಅಲ್ಲೇನೆ ಕುಸಿದು ಕುಳಿತುಕೊಂಡ್ಬಿಡ್ತಾಳೆ. ಹೊರಗೆ ಮದುವೆಯ ಮಾತುಕತೆಯನ್ನು ಜೋರಾಗಿನೇ ಇರುತ್ತೆ, ಆದ್ರೆ ಅವಳ ಒಳಗಿನ ಮೌನ ಮಾತ್ರ ಕಿರ್ಚ್ತಾ ಇತ್ತು. ನಕುಲ್ ಹೊರಟು ಹೋದ್ಮೇಲೆ ಆ ಮನೆಯಲ್ಲಿ ಒಂದು ರೀತಿಯ ನಿಶಬ್ದ ಅನ್ನೋದು ಆವರಿಸುತ್ತೆ. ಆದ್ರೆ ಆ ಮೌನ ಆರತಿಗೆ ಉಸಿರುಗಟ್ಟಿಸುವಂತಿತ್ತು. ಅವಳು ನೇರವಾಗಿ ತನ್ನ ತಂದೆ ಸುಧಾಕರನ್ ಮಲಗಿದ್ದಂತಹ ಕೋಣೆಗೆ ಹೋಗ್ತಾಳೆ. ಅಲ್ಲಿನ ಗಾಳಿಯಲ್ಲಿ ಅಲ್ಲಿ ತುಂಬಿ ತುಳುಕ್ತಾ ಇತ್ತು ಬಡತನ ಅನ್ನೋಂಥದ್ದು. ತಂದೆಯ ಹಾಸಿಗೆ ಪಕ್ಕದಲ್ಲಿ ಕುಳಿತುಕೊಂಡು ಅವರ ಸವೆದಂತಹ ಕೈಗಳನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡ್ಳು. ಅಪ್ಪ, ಅವಳ ಧ್ವನಿ ನಡುಗ್ತಾ ಇತ್ತು. ಸುಧಾಕರನ್ ಕಣ್ಬಿಟ್ರು. ಮಗಳ ಕಣ್ಣಲ್ಲಿರುವಂತಹ ಭೀತಿ ಅವರಿಗೆ ಅರ್ಥ ಆಗೋಯ್ತು. ಏನಮ್ಮ, ಆ ಹುಡುಗ ಏನಾದರೂ ಅಂದ ಎಂದು ದಣಿದ ದನಿಯಲ್ಲೇ ಕೇಳಿದ್ರು. ಅಪ್ಪ, ನನಗೆ ಈ ಮನೆ ಬೇಡ. ಅವರು ನಮ್ಮನ್ನ ಮನುಷ್ಯರಂತೆ ನೋಡ್ತಿಲ್ಲ ಅಪ್ಪ. ಆ ನಕುಲ್, ಅವನ ಕಣ್ಣುಗಳಲ್ಲಿ ಪ್ರೀತಿ ಇಲ್ಲ ಅಪ್ಪ. ಏನೋ ಒಂಥರ ದುರಹಂಕಾರ, ಕ್ರೌರ್ಯವಿದೆ. ಅವನು ಇಲ್ಲಿಗೆ ಬಂದರೂ ಒಮ್ಮೆಯೂ ನಿನ್ನನ್ನು ನೋಡಲು ಈ ಕೋಣೆಗೆ ಬರಲೇ ಇಲ್ವಲ್ಲ. ಅಂತಹ ಮನೆಯಲ್ಲಿ ನಾನು ಹೇಗೆ ಬದುಕಲಿ ಎಂದು ಅವರ ಎದೆಯ ಮೇಲೆ ಮುಖವಿಟ್ಟು ಅತ್ಲು. ಸುಧಾಕರನ್ ಅವರ ಕಣ್ಣಲ್ಲೂ ನೀರು ಜಿನುಗ್ತು. ಮಗಳೇ, ನಕುಲ್ ನನ್ನ ಬಳಿ ಬಂದಿದ್ದ. ನೀನು ಅಡುಗೆ ಮನೆಯಲ್ಲಿದ್ದಾಗ ಅವನು ಇಲ್ಲಿಗೆ ಬಂದು ನಿನ್ನನ್ನು ಚಿನ್ನದಂತೆ ನೋಡ್ಕೊಳ್ತೇನೆ ಅಂತ ಹೇಳಿ ಮಾತನ್ನ ಕೊಟ್ಟಿದ್ದಾನೆ. ಅವನು ಶ್ರೀಮಂತ ಇರಬಹುದು, ಆದರೆ ನಿನಗೆ ಒಂದು ನೆಲೆ ಸಿಗಲಿ ಎಂಬುದು ನನ್ನ ಆಸೆ. ಬೇಡ ಅಪ್ಪ, ನಾನು ಇಲ್ಲೇ ಇರ್ತೇನೆ. ಪ್ಲೇ ಸ್ಕೂಲ್ ಕೆಲಸ ಮಾಡಿಕೊಂಡೆ ಕೂಲಿ ಮಾಡಿಯೋ ನಿಮ್ಮನ್ನ ಸಾಕ್ತೇನೆ ಅಪ್ಪ. ಆದರೆ ಆ ನಕುಲ್ನ ಹೆಂಡತಿಯಾಗಿ ಹೋಗಿ ಅಲ್ಲಿ ಪ್ರತಿ ನಿಮಿಷ ಸಾಯಲು ನನಗೆ ಇಷ್ಟ ಇಲ್ಲ. ಆರತಿ ಬೇಡ್ಕೊಳ್ತಾ ಇದ್ದಾಳೆ. ಅಷ್ಟರಲ್ಲಿ ಬಾಗ್ಲಲ್ಲಿ ಲೀಲಾ ಪ್ರತ್ಯಕ್ಷರಾಗ್ತಾರೆ. ಅವಳ ಮುಖದಲ್ಲಿ ಕೋಪ, ಅಸಹಾಯಕತೆ ಎರಡೂ ಇತ್ತು. ಸಾಕ್ ಮಾಡ ಆರ್ತಿ, ನಿನ್ನ ಅಕ್ಕಂದಿರು ಹೋದ ಮೇಲೆ ಈ ಮನೆಗೆ ಯಾರಾದರೂ ಬಂದಿದ್ದಾರಾ? ಶರಣ್ಯ ಒಬ್ಬ ಡಾಕ್ಟರ್ನ ಮದುವೆ ಆಗ್ತಾಳೆ, ಸುವರ್ಣ ಒಬ್ಬ ಡ್ರೈವರ್ನ ಮದುವೆ ಆಗ್ತಾಳೆ. ಇಬ್ರು ಅವ್ರವ್ರ ದಾರಿ ನೋಡ್ಕೊಂಡ್ರು. ಈಗ ನಿನಗೆ ಇಷ್ಟು ದೊಡ್ಡ ಶ್ರೀಮಂತ ಮನೆ ಸಿಕ್ಕಿದೆ. ಇದನ್ನ ಕಳೆದುಕೊಂಡ್ರೆ ನಾವು ವಿಷ ಕುಡಿದು ಸಾಯ್ಬೇಕಾಗುತ್ತೆ ಕಣೆ. ಅಮ್ಮ, ನನ್ನ ಪ್ರಾಣಕ್ಕಿಂತ ನಿಮ್ಗೆ ಆ ಹಣವೇ ಹೆಚ್ಚಾಯ್ತೆ ಅಮ್ಮ, ಆರತಿ ಅಚ್ಚರಿಯಿಂದ ಕೇಳಿದ್ಲು. ಲೀಲಾ ತಣ್ಣಗೆ ಉತ್ತರಿಸ್ತಾಳೆ. ಬಡತನದಲ್ಲಿ ಪ್ರಾಣಕ್ಕಿಂತ ಹಣವೇ ದೊಡ್ಡದು ಮಗಳೇ. ನಿನ್ನ ತಂದೆಯ ಚಿಕಿತ್ಸೆಗೆ ಹಣವಿಲ್ಲ. ಈ ಮನೆ ಬಿದ್ದು ಹೋಗ್ತಾ ಇದೆ. ನಕುಲ್ ಈ ಮನೆ ರಿಪೇರಿ ಮಾಡಿಸಿಕೊಡುವುದಾಗಿ ಹೇಳಿದ್ದಾನೆ. ನೀನು ಅವನನ್ನ ಮದುವೆಯಾದ್ರೆ ಈ ಮನೆಗೆ ಒಂದು ಬೆಳಕು ಬರ್ತದೆ. ಆರತಿಗೆ ಅರಿವಾಯಿತು, ತನ್ನ ಮದುವೆ ಕೇವಲ 2 ಜೀವಗಳ ಮಿಲನವಲ್ಲ, ಅದು ಅವಳ ಕುಟುಂಬವನ್ನ ಬದುಕಿಸಲು ನಡೀತಾ ಇರುವಂತಹ ಒಂದು ವ್ಯಾಪಾರ ಅಂತ. ಅವಳು ತನ್ನ ತಂದೆಯ ಕೈಯನ್ನ ಬಿಟ್ಟು ಎದ್ದು ನಿಂತುಕೊಳ್ತಾಳೆ. ಅವಳ ಕಣ್ಣೀರು ಒಣಗಿತ್ತು. ಅಲ್ಲಿ ಈಗ ಒಂದು ರೀತಿಯ ಮರಗಟ್ಟಿದ ಭಾವವಿತ್ತು. ತಂದೆ ತಾಯಿಯ ಸುಖಕ್ಕಾಗಿ ತನ್ನನ್ನ ತಾನು ಬಲಿ ಕೊಡೋಕೆ ಅವಳು ಸಿದ್ಧವಾಗಿ ನಿಂತಿದ್ಲು. ಆದ್ರೆ ಅವಳಿಗೆ ಗೊತ್ತಿರಲಿಲ್ಲ, ನಕುಲ್ ಎಂಬ ರಹಸ್ಯದ ಸುಳಿಯಲ್ಲಿ ಅವಳು ಇನ್ನು ಎಷ್ಟೋ ಕರಾಳ ಸತ್ಯಗಳನ್ನ ಎದುರಿಸಬೇಕಾಗಿದೆ ಅಂತ. ಮದುವೆಯ ದಿನ ಹತ್ತಿರ ಬಂದಂತೆ ಮನೆಯಲ್ಲಿ ಗದ್ದಲ ಹೆಚ್ಚಾಗಿತ್ತು. ಆರತಿಯ ಅಕ್ಕಂದಿರಾದ ಶರಣ್ಯ ಮತ್ತು ಸುವರ್ಣ ತವರು ಮನೆಗೆ ಬಂದಿಳಿದಿದ್ರು. ಆದ್ರೆ ಅವರು ಬಂದದ್ದು ತಂಗಿಯ ಮದುವೆಯ ಸಂಭ್ರಮ ಖಂಡಿತ ಅಲ್ಲ. ಬದಲಾಗಿ ಆ ಶ್ರೀಮಂತ ಮನೆಯ ಸಂಬಂಧದಿಂದ ತಮಗೇನಾದ್ರೂ ಲಾಭ ಸಿಗಬಹುದಾ ಅನ್ನೋ ಅಪಾಪಿಯಿಂದ. ಶರಣ್ಯ ತನ್ನ ಡಾಕ್ಟರ್ ಪತಿಯೊಂದಿಗೆ ಐಷಾರಾಮಿ ಕಾರ್ನಲ್ಲಿ ಬಂದು ಇಳಿದಿದ್ದು. ಸುವರ್ಣ ತನ್ನ ಬಸ್ ಡ್ರೈವರ್ ಪತಿಯ ಜೊತೆ ಬಂದಿಳಿದಿದ್ಲು. ಅವರಿಬ್ಬರು ಆರತಿ ಸುತ್ತ ಕುಳಿತು ನಕುಲ್ ಕಡೆಯಿಂದ ಬಂದಿದ್ದಂತಹ ಆಕಾಶಿ ನೀಲಿ ಬಣ್ಣದ ರೇಷ್ಮೆ ಸೀರೆಯನ್ನ ಅವಳಿಗೆ ಉಡಿಸ್ತಾ ಇದ್ದಾರೆ. ನೋಡಿ ಸುವರ್ಣ, ಈ ಸೀರೆ ಬೆಲೆ ಕನಿಷ್ಠ ಅಂದ್ರೂ 50,000 ಖಂಡಿತ ಇರುತ್ತೆ. ಶರಣ್ಯ ಸೀರೆಯ ಅಂಚನ್ನ ನೋಡ್ತಾ ತಿರುವಾಗ್ತಾ ಹೇಳ್ತಿದ್ದಾಳೆ. ಅದನ್ನ ಬಿಡು ಅಕ್ಕ,
ಈ ಎಲ್ಲ ಒಡವೆಗಳನ್ನ ನೋಡು, ಇವೆಲ್ಲ ಅಪ್ಪಟ ಚಿನ್ನ, 20 ಪವನ್ ಇರ್ಬೋದು ಅನ್ಸುತ್ತೆ ಸುವರ್ಣ. ಆರತಿಯ ಕುತ್ತಿಗೆಗೆ ಹಾರವನ್ನ ಹಾಕುತ್ತಾ ಅಂದ್ಲು. ಆರತಿ ಮಾತ್ರ ಅಲ್ಲಿನ ಕಲ್ಲಿನ ಪ್ರತಿಮೆಯಂತೆ ಕುಳಿತಿದ್ಲು. ಅವಳ ಮೈ ಮೇಲೆ ಹೇರುತ್ತಿದ್ದಂತಹ ಒಂದೊಂದು ಒಡವೆಯೂ ಅವಳಿಗೆ ಕಬ್ಬಿಣದ ಸರಪಳಿಯಂತೆ ಭಾಸವಾಗ್ತಿತ್ತು. ಆ ಆಭರಣಗಳ ಹೊಳಪು ಅವಳ ಕಣ್ಣೀರನ್ನ ಮರೆಮಾಚ್ತಾ ಇತ್ತು. ಏನೇ ಆರತಿ, ಯಾಕೆ ಹೀಗೆ ಮೌನವಾಗಿದೀಯಾ? ಇಷ್ಟು ದೊಡ್ಡ ಶ್ರೀಮಂತ ಮನೆಗೆ ಸೊಸೆಯಾಗಿ ಹೋಗ್ತಾ ಇದೀಯಾ? ನಿನಗೆ ಖುಷಿ ಇಲ್ವಾ? ಶರಣ್ಯ ಅವಳ ಗಲ್ಲ ಸವರಿ ಕೇಳಿದ್ಲು. ಆರತಿ ಉತ್ತರಿಸಲಿಲ್ಲ. ಅವಳು ತನ್ನ ಪ್ರತಿಬಿಂಬವನ್ನ ಕನ್ನಡಿಯಲ್ಲೇ ನೋಡಿಕೊಂಡ್ಳು. ರೇಷ್ಮೆ ಸೀರೆ, ಮಲ್ಲಿಗೆ ಹೂವು, ಹೊಳೆಯುವ ಒಡವೆಗಳು ಎಲ್ಲವೂ ಇದ್ವು. ಆದರೆ ಆ ಕಣ್ಣುಗಳಲ್ಲಿ ಜೀವ ಇಲ್ಲ. ಅವಳು ಕೇವಲ ಒಬ್ಬ ಹತ್ಯೆಗೀಡಾದ ಪ್ರಾಣಿಯಂತೆ ಅಸಹಾಯಕಳಾಗಿದ್ಲು. ಆ ಮನೆಯಿಂದ ಹೊರಬಿದ್ದರೆ ತನ್ನ ಬದುಕು ಆ ನಕುಲ್ನ ಅಧಿಕಾರದ ಅಡಿಯಲ್ಲಿ ಹೇಗೆ ನುಚ್ಚು ನೂರಾಗಬಹುದು ಎಂಬ ಭಯ ಅವಳನ್ನ ಕಾಡ್ತಾ ಇತ್ತು. ನೀವು ಯಾವ ಲೋಕದಲ್ಲಿದ್ದೀರಿ ಮಹಾರಾಣಿಯವರೇ? ಸುವರ್ಣ ಅವಳ ಭುಜಗಳನ್ನ ಹಿಡಿದು ಕುಲುಕಿದಾಗ ಆರತಿ ದಬಕ್ಕನೆ ಎಚ್ಚರಗೊಂಡ್ಳು. ನನಗೆ ನನಗೆ ಸ್ವಲ್ಪ ಗಾಳಿ ಬೇಕು ಅಂದವಳೆ ಆರತಿ ಅಂಗಳಕ್ಕೆ ಬಂದ್ಲು. ಅಲ್ಲಿ ಅಪ್ಪ ಸುಧಾಕರನ್ ಹಾಸಿಗೆ ಮೇಲೆ ಮಲಗಿ ಕಿಟಕಿಯ ಮೂಲಕ ಮಗಳನ್ನೇ ನೋಡ್ತಾ ಇದ್ರು. ಅವರ ಕಣ್ಣುಗಳಲ್ಲಿ ಮಗಳನ್ನ ಕಳೆದುಕೊಳ್ಳುವ ನೋವಿತ್ತೋ ಅಥವಾ ಅವಳು ಸುಖವಾಗಿರ್ತಾಳೆ ಎಂಬ ಭರವಸೆ ಇತ್ತೋ ತಿಳಿತಾ ಇಲ್ಲ. ಲೀಲಾ ಮಾತ್ರ ಎಲ್ಲರಿಗೂ ಚಹಾ ಕೊಡುತ್ತಾ ಅಳಿಯಂದಿರ ಮುಂದೆ ಹಲ್ಲು ಕಿರಿಯುತ್ತಾ ಸಂಭ್ರಮಿಸ್ತಾ ಇದ್ದಾರೆ. ಆದ್ರೆ ಅಂದು ಸಂಜೆ ನಕುಲ್ನ ಕಡೆಯಿಂದ ಒಬ್ಬ ವ್ಯಕ್ತಿ ರಹಸ್ಯವಾಗಿ ಮನೆಗೆ ಬಂದಿದ್ದ. ಅವನು ನಕುಲ್ನ ಹಳೆಯ ಕೆಲಸಗಾರ. ಯಾರಿಗೂ ತಿಳಿಯದಂತೆ ಅವನು ಆರತಿ ಹತ್ತಿರ ಬಂದು ಒಂದು ಸಣ್ಣ ಚೀಟಿಯನ್ನ ಕೊಟ್ಟು ಮರೆಯಾದ. ಆ ಚೀಟಿಯಲ್ಲಿ ಬರೆದಿತ್ತು, ಈ ಮದುವೆ ನಡೆಯದಂತೆ ನೋಡ್ಕೋ, ಇಲ್ಲದಿದ್ರೆ ನಿನ್ನ ಬದುಕು ನರಕವಾಗ್ತದೆ ಅಂತ. ಆರತಿಯ ಕೈಗಳು ನಡುಗತೊಡಗಿದ್ವು. ಆ ಚೀಟಿ ಕೊಟ್ಟವನು ಯಾರು? ನಕುಲ್ನ ಬಗ್ಗೆ ಆತ ಎಚ್ಚರಿಸುತ್ತಿರುವುದು ಯಾವುದ್ರ ಬಗ್ಗೆ? ಮದುವೆಗೆ ಇನ್ನು ಕೇವಲ 12 ಗಂಟೆಗಳಷ್ಟೇ ಬಾಕಿ ಇತ್ತು. ಈ ಸಣ್ಣ ಕಾಗದದ ಚೀಟಿ ಆರತಿಯ ಕೈಯಲ್ಲಿ ಬೆಂಕಿಯ ಉಂಡೆಯಂತೆ ಭಾಸವಾಗ್ತಾ ಇದೆ. ಈ ಮದುವೆ ನಡೆಯದಂತೆ ನೋಡ್ಕೋ, ಇಲ್ದಿದ್ರೆ ನೀನ್ ಬದುಕು ನರಕ ಆಗುತ್ತೆ. ಈ ಸಾಲುಗಳು ಅವಳ ಕಣ್ಣ ಮುಂದೆ ಕುಣಿಯತೊಡಗಿದ್ವು. ಆ ಚೀಟಿ ಕೊಟ್ಟ ವ್ಯಕ್ತಿ ಯಾರು? ನಕುಲ್ನ ಹಳೆಯ ಕೆಲಸಗಾರನಂತೆ ಕಂಡ ಆತ ಯಾಕೆ ಹೀಗೆ ಎಚ್ಚರಿಸ್ದ? ಆರತಿ ಉಸಿರುಗಟ್ಟಿ ಅಂಗಳದ ಮೂಲೆಯಲ್ಲೇ ನಿಂತಿದ್ದಾಳೆ. ಸುತ್ತಲೂ ಮದುವೆಯ ಸಂಭ್ರಮ, ಅಕ್ಕಂದಿರು, ಹರಟೆ, ಲೀಲಾಳ ಸಡಗರ. ಆದರೆ ಆರತಿಯ ಒಳಗಿನ ಪ್ರಪಂಚ ಮಾತ್ರ ನಡುಗ್ತಾ ಇದೆ. ಅವಳು ಆ ಚೀಟಿಯನ್ನ ತನ್ನ ಸೀರೆಯ ಒಳಗಿನ ಜೇಬ್ನಲ್ಲಿ ಬಚ್ಚಿಟ್ಕೊಂಡ್ಳು. ಏನಾಯ್ತು ಆರತಿ? ಮುಖ ಯಾಕೆ ಇಷ್ಟು ಬಿಳಿಚ್ಕೊಂಡಿದೆ? ಅಕ್ಕ ಶರಣ್ಯ ಹತ್ತಿರ ಬಂದು ಕೇಳಿದ್ಲು. ಏನಿಲ್ಲ ಅಕ್ಕ, ಸ್ವಲ್ಪ ತಲೆ ಸುತ್ತದಂಗೆ ಆಯ್ತಷ್ಟೆ. ಆರತಿ ಸುಳ್ಳು ಹೇಳಿ ಅಲ್ಲಿಂದ ತಪ್ಪಿಸ್ಕೊಂಡು ತನ್ನ ಕೋಣೆಗೆ ಹೊಡ್ತಾಳೆ. ರಾತ್ರಿ 11 ಗಂಟೆ. ಇಡೀ ಮನೆ ಮಲಗಿದ್ರು ಕೂಡ ಆರತಿಗೆ ನಿದ್ದೆ ಬರ್ತಾ ಇಲ್ಲ. ಕಿಟಕಿಯ ಹೊರಗೆ ಗಾಳಿ ಸುಯ್ ಅಂತ ಬೀಸ್ತಾ ಇದೆ. ಅಷ್ಟರಲ್ಲಿ ಅವಳ ಫೋನ್ ವೈಬ್ರೇಟ್ ಆಗ್ತಾ ಇದೆ. ಅಪರಿಚಿತ ನಂಬರ್ನಿಂದ ಒಂದು ಮೆಸೇಜ್ ಬಂದಿತ್ತು. ಅದರಲ್ಲಿ ಒಂದು ಹಳೆಯ ಫೋಟೋ ಇತ್ತು. ಆ ಫೋಟೋದಲ್ಲಿ ನಕುಲ್ ಒಬ್ಳು ಸುಂದರವಾದ ಯುವತಿ ಜೊತೆ ಮದುವೆ ಉಡುಪಿನಲ್ಲಿ ನಿಂತಿರುವಂಥದ್ದು. ಆರತಿ ಎದೆ ಬಡಿತ ಜೋರಾಗೋಯ್ತು. ನಕುಲ್ಗೆ ಈಗಾಗಲೇ ಮದುವೆಯಾಗಿದೆಯೇ? ಹಾಗಿದ್ರೆ ಆ ಯುವತಿ ಈಗ ಎಲ್ಲಿದ್ದಾಳೆ? ಬ್ರೋಕರ್ ರಾಮಕೃಷ್ಣ ಇದ್ಯಾವುದನ್ನು ಹೇಳಿಲ್ವಲ್ಲ. ಲೀಲಾ ಮತ್ತು ಸುಧಾಕರನ್ಗೆ ಈ ಸತ್ಯ ಗೊತ್ತಿದೆಯಾ? ಅವರು ಮೋಸ ಹೋಗ್ತಿದ್ದಾರಾ? ಆರತಿ ತಕ್ಷಣ ಆ ನಂಬರ್ಗೆ ಫೋನ್ ಮಾಡ್ತಾಳೆ. ಆದರೆ ಅದು ಸ್ವಿಚ್ ಆಫ್ ಆಗಿತ್ತು. ಅವಳಿಗೆ ಏನು ಮಾಡ್ಬೇಕಂತಾನೆ ತೋಚಲಿಲ್ಲ. ಆ ವಿಷಯವನ್ನ ಅಮ್ಮನಿಗೆ ಹೇಳಿದ್ರೆ ಅವಳು ನಂಬ್ತಾಳ? ಅಥವಾ ಶ್ರೀಮಂತಿಕೆಯ ಅಮಲಿನಲ್ಲಿರೋ ಅಕ್ಕಂದಿರು ಇದನ್ನ ಸಿನಿಕತನದಿಂದ ತಳ್ಳಿ ಹಾಕ್ತಾರಾ? ಗೊತ್ತಿಲ್ಲ. ಬೆಳಗಾದ್ರೆ ಮದುವೆ ಮುಹೂರ್ತಕ್ಕೆ ಇನ್ನು ಕೆಲ 5 ಗಂಟೆಗಳಷ್ಟೇ ಬಾಕಿ ಇದೆ. ಆರತಿ ತನ್ನ ತಂದೆಯ ಕೋಣೆಗೆ ಮೆಲ್ಲಗೆ ಹೋದ್ಲು. ಸುಧಾಕರನ್ ಗಾಢ ನಿದ್ದೆಯಲ್ಲಿದ್ರು. ಅವರ ಮುಖದಲ್ಲಿ ಒಂದು ರೀತಿಯ ನೆಮ್ಮದಿ ಇತ್ತು. ತನ್ನ ಮಗಳು ದೊಡ್ಡ ಮನೆಗೆ ಹೋಗ್ತಾ ಇದ್ದಾಳೆ ಎಂಬ ನೆಮ್ಮದಿ. ಆ ನೆಮ್ಮದಿಯನ್ನ ಕೆಡಿಸಲು ಆರತಿಗೆ ಮನಸ್ಸೇ ಬರಲಿಲ್ಲ. ಆದ್ರೆ ಅವಳಿಗೆ ಕಾಡ್ತಾ ಇದ್ದಂತಹ ಪ್ರಶ್ನೆ ಒಂದೇ ಒಂದು. ನಕುಲ್ ಯಾಕೆ ಇಷ್ಟ ಹಠ ಮಾಡಿ ತನ್ನನ್ನೇ ಮದುವೆ ಆಗ್ತಾ ಇದ್ದಾನೆ ಅಂತ? ತನ್ನ ಬಡತನವೇ ಅವನಿಗೆ ಅಸ್ತ್ರವಾಗಿದೆಯೇ? ಅಥವಾ ಆ ಫೋಟೋದಲ್ಲಿದ್ದಂತಹ ಯುವತಿಗೆ ಏನಾಯ್ತು? ಅಷ್ಟರಲ್ಲಿ ಹೊರಗೆ ಕಾರೊಂದು ಬಂದು ನಿಂತ ಶಬ್ದ ಆಗತ್ತೆ. ಆ ಯಾರು ಬಂದಿರಬಹುದು? ಆರತಿ ಕಿಟಕಿಯಿಂದ ಹಿಣಕಿ ಇಣಕಿ ನೋಡ್ತಾ ಇದ್ದಾಳೆ, ಬಹಳ ಕಾತರದಲ್ಲಿ. ಅದು ನಕುಲ್ನ ಕಾರು. ಕಾರ್ನಿಂದ ಇಳಿದ ನಕುಲ್ ನೇರವಾಗಿ ಆರತಿಯ ಕೋಣೆಯ ಕಿಟಕಿಯ ಬಳಿ ಬಂದು ನಿಂತ. ಅವನ ಕಣ್ಣುಗಳು ಕತ್ತಲಲ್ಲೂ ಹೊಳಿತಾ ಇದ್ವು. ಅವನು ಮೆಲ್ಲಗೆ ಅಂದ, ಆರತಿ, ನಿನಗೆ ಯಾವುದೋ ಒಂದು ಚೀಟಿ ಮತ್ತು ಫೋಟೋ ಬಂದಿದೆ ಎಂದು ನನಗೆ ಗೊತ್ತು. ಆದರೆ ಆ ಸಾಹಸಕ್ಕೆ ಕೈ ಹಾಕಬೇಡ. ನಾಳೆ ಬೆಳಗ್ಗೆ ನೀನು ಮಂಟಪಕ್ಕೆ ಬರದಿದ್ರೆ ನಿನ್ನ ಈ ಮುದಿ ತಂದೆ ತಾಯಿಯ ಕತೆ ಮುಗ್ದು ಹೋಗ್ತದೆ. ನೆನಪಿರ್ಲಿ.
ನಕುಲ್ನ ಧ್ವನಿಯಲ್ಲಿ ಪ್ರೀತಿ ಇರಲಿಲ್ಲ, ಕೇವಲ ಸಾವು ಮತ್ತು ದ್ವೇಷದ ವಾಸನೆ ಇತ್ತು. ಆರತಿ ಬೆಚ್ಚಿ ಬಿದ್ದು ಕೆಳಗೆ ಕುಳಿತುಕೊಂಡ್ಳು. ಇದು ಮದುವೆಯಲ್ಲ, ಇದು ಜೀವಂತ ಸಮಾಧಿ. ಬೆಳಗಿನ ಜಾವದ ಮಂಜು ಮುಸುಕಿದ ವಾತಾವರಣ, ಇಡೀ ಮನೆ ಮದುವೆಯ ಧಾವಂತದಲ್ಲಿದೆ. ಆರತಿಯ ಕಣ್ಣುಗಳು ನಿದ್ದೆ ಇಲ್ಲದೆ ಕೆಂಪಗಾಗಿದೆ. ರಾತ್ರಿ ನಕುಲ್ ಕೊಟ್ಟ ಎಚ್ಚರಿಕೆ ಅವಳ ಕಿವಿಗಳಲ್ಲಿ ಗುಯ್ ಅಂತ ಇದೆ. ಅಮ್ಮ, ಲೀಲಾ ಬಂದು ಅವಳಿಗೆ ಸ್ನಾನ ಮಾಡಿಸಿ ಅದೇ ಆಕಾಶ ನೀಲಿ ರೇಷ್ಮೆ ಸೀರೆಯನ್ನು ಉಡಿಸಿ ಸಿದ್ಧಪಡಿಸ್ತಾ ಇದ್ದಾರೆ. ನನ್ನ ಮಗಳು ದೇವತೆಯಂತೆ ಕಾಣ್ತಿದ್ದಾಳೆ. ಲೀಲಾಳ ಕಣ್ಣಲ್ಲಿ ಆನಂದ ಬಾಷ್ಪವಿತ್ತು. ಆದರೆ ಆರ್ತಿಗೆ ಮಾತ್ರ ಆ ಸೀರೆ ನನ್ನನ್ನು ಹೆಬ್ಬಾವಿನಂತೆ ಸುತ್ತಕೊಂಡಿದೆ ಅನ್ನಿಸ್ತಾ ಇತ್ತು. ಮದುವೆಯ ಮಂಟಪಕ್ಕೆ ಹೊರಡುವಂತಹ ಸಮಯ ಬಂತು. ಅಪ್ಪ ಸುಧಾಕರನ್ ಚಕ್ರದ ಕುರ್ಚಿಯಲ್ಲಿ ಕೂರಿಸಿದ್ದಾರೆ. ಸ್ಥಳೀಯ ದೇವಸ್ಥಾನದ ಸಣ್ಣ ಮಂಟಪಕ್ಕೆ ತಲುಪಿದಾಗ ಅಲ್ಲಿನ ವೈಭವ ಆರತಿಯ ಕುಟುಂಬವನ್ನ ಬೆರಗುಗೊಳಿಸುತ್ತೆ. ನಕುಲ್ ತನ್ನ ಕುಟುಂಬದೊಂದಿಗೆ ಅಲ್ಲಿಗೆ ಬಂದಿದ್ದಾನೆ. ನಕುಲ್ ಮದುವೆಯ ಉಡುಪಿನಲ್ಲಿ ರಾಜಕುಮಾರನ್ ತರ ಕಾಣ್ತಿದ್ದ. ಅವನ ಕಣ್ಣುಗಳನ್ನು ನೋಡಿದಾಗ ಅಲ್ಲಿ ಅವಳಿಗೆ ಕಂಡದ್ದು ಕೇವಲ ಕತ್ಲೆ. ಅವನು ಅವಳ ಹತ್ತಿರ ಬಂದು ಮೆಲ್ಲಗೆ ಪಿಸುಗುಟ್ಟಿದ್ದ. ಹೆದರಬೇಡ ಆರತಿ, ನಿನ್ನ ತಂದೆ ತಾಯಿ ಈಗ ಸುರಕ್ಷಿತವಾಗಿದ್ದಾರೆ. ನೀನು ನನ್ನವಳಾದ ಮೇಲೆ ಅವರು ಸದಾ ಸುಖವಾಗಿರ್ತಾರೆ. ಒಂದು ವೇಳೆ ನೀನೇನಾದರೂ ನಾಟಕ ಮಾಡಿದ್ರೆ. ಅವನು ಮಾತನ್ನ ಮುಗಿಸ್ಲಿಲ್ಲ. ಆದರೆ ಅವನ ಕೈ ಅವಳ ತೋಳುಗಳನ್ನು ಬಿಗಿಯಾಗಿ ಚಿವುಟಿತ್ತು. ಮದುವೆಯ ವಿಧಿವಿಧಾನಗಳು ಶುರುವಾದವು. ಪುರೋಹಿತರು ಮಂತ್ರಗಳನ್ನ ಪಠಿಸ್ತಾ ಇದ್ರು. ಅಕ್ಕಂದಿರು ಮತ್ತು ಭಾವಂದಿರು ನಗು ನಗುತ್ತಾ ಫೋಟೋವನ್ನ ತೆಗೆಸ್ಕೊಳ್ತಾ ಇದ್ರು. ಆದರೆ ಆರತಿಯ ಗಮನ ಮಾತ್ರ ಮಂಟಪದ ಹೊರಗೆ ನಿಂತಿದ್ದಂತಹ ಅದೇ ನಿಗೂಢ ವ್ಯಕ್ತಿಯ ಕಡೆಗೆ ಇತ್ತು. ಆತ ಕೈಯಿಂದಲೇ ಏನೋ ಸನ್ನೆ ಮಾಡ್ತಾನೆ ಇದ್ದ. ತಾಳಿ ಕಟ್ಟುವಂತಹ ಮುಹೂರ್ತ ಹತ್ತಿರ ಬಂದೇ ಬಿಡ್ತು. ನಕುಲ್ ತಾಳಿಯನ್ನ ಕೈಗೆತ್ಕೊಂಡಾಗ ಆರತಿಯ ಉಸಿರೇ ನಿಂತು ಹೋದಂತೆ ಭಾಸವಾಯಿತು. ಅವಳ ಮನಸ್ಸು ಕಿರುಚಾಡ್ತಾ ಇದೆ, ದಯವಿಟ್ಟು ಯಾರಾದರೂ ಬನ್ನಿ, ನನ್ನನ್ನು ಬದುಕಿಸಿ ಅಂತ. ಅಷ್ಟರಲ್ಲಿ ಮಂಟಪದ ಹಿಂಭಾಗದಿಂದ ಪೊಲೀಸ್ ಜೀಪ್ನ ಸೈರನ್ ಸೌಂಡ್ ಕೇಳಿಸ್ತು. ಎಲ್ಲರೂ ದಿಕ್ಕಾಪಾಲಾಗಿ ನೋಡ್ತಿದ್ದಾರೆ. ನಕುಲ್ನ ಮುಖ ಒಂದು ಕ್ಷಣ ಬಿಳಿಚಿಕೊಳ್ಳುತ್ತೆ. ಆದರೆ ತಕ್ಷಣ ಸರಿಸಮ ಮಾಡಿಕೊಂಡು ಪೊಲೀಸರು ನೇರವಾಗಿ ಮಂಟಪಕ್ಕೆ ಬರ್ತಾರೆ. ಅವರ ಜೊತೆ ನಿನ್ನೆ ರಾತ್ರಿ ಚೀಟಿ ಕೊಟ್ಟಿದ್ದ ಅದೇ ಕೆಲಸಗಾರ ಇದ್ದ. ನಕುಲ್ ಅವರೇ, ನಿಮ್ಮನ್ನ ಬಂಧಿಸಲು ಬಂದಿದ್ದೇವೆ ಅಂದ್ರು ಇನ್ಸ್ಪೆಕ್ಟರು. ಇಡೀ ಮಂಟಪ ಸ್ತಬ್ಧವಾಯಿತು. ಲೀಲಾ ಮತ್ತು ಸುಧಾಕರನ್ ಗಾಬರಿಯಿಂದ ಎದ್ದು ನಿಂತ್ಕೊಂತಾರೆ. ಯಾಕೆ ಸರ್, ಏನಾಗಿದೆ? ನನ್ನ ಅಳಿಯ ಏನ್ ತಪ್ಪು ಮಾಡಿದ್ದಾನೆ? ಲೀಲಾ ಕಿರಿಚಾಡಿದ್ಲು. ಇನ್ಸ್ಪೆಕ್ಟರ್ ಮೌನವಾಗಿ ನಕುಲ್ನ ಹಳೆಯ ಫೋಟೋ ಒಂದನ್ನು ತೋರಿಸ್ತಾರೆ. ಇದು ನಕುಲ್ನ ಮೊದಲ ಪತ್ನಿ ಮಾಯಾ. ಇವಳು 3 ತಿಂಗಳ ಹಿಂದೆ ನಿಗೂಢವಾಗಿ ಕಾಣೆಯಾಗಿದ್ದಾಳೆ. ಇವನ ಮೇಲೆ ನಮಗೆ ಅನುಮಾನವಿತ್ತು. ಈಗ ಮಾಯಾಳ ಶವ ಇವನ ಹಳೆಯ ಫಾರ್ಮ್ ಹೌಸ್ನಲ್ಲಿ ಸಿಕ್ಕಿದೆ ಅಂತ ಹೇಳ್ತಾರೆ. ಆ ಕ್ಷಣ ಆರತಿಯ ಮೈ ಜುಮ್ ಎಂದೋಯ್ತು. ಆ ಫೋಟೋದಲ್ಲಿದ್ದ ಹುಡುಗಿ ಕೊಲೆಯಾಗಿದ್ಲು. ನಕುಲ್ ಒಬ್ಬ ಕೊಲೆಗಾರ. ಅವನು ತನ್ನ ಬಡತನವನ್ನ ನೋಡಿ ತನ್ನನ್ನ ಮದುವೆಯಾಗಲು ಹಠ ಮಾಡಿದ್ದು, ತನ್ನ ಪಾಪಗಳನ್ನ ಮುಚ್ಚಿಕೊಳ್ಳಲು ಮತ್ತು ಅಸಹಾಯಕ ಹುಡುಗಿಯನ್ನ ತನ್ನ ಗುಲಾಮಳನ್ನಾಗಿ ಮಾಡಿಕೊಳ್ಳಲು. ನಕುಲ್ ಪೊಲೀಸರನ್ನ ಕಂಡು ಓಡೋಕೆ ಅಲ್ಲಿಂದ ಪ್ರಯತ್ನಿಸ್ತಾನೆ. ಆದರೆ ಪೊಲೀಸರು ಅವನನ್ನ ಮುತ್ತಿಗೆ ಹಾಕ್ತಾರೆ. ಮದುವೆಯ ಮಂಟಪ ರಣರಂಗವಾಯಿತು. ಆರ್ತಿ ತನ್ನ ಕುತ್ತಿಗೆಯಲ್ಲಿದ್ದ ಮದುವೆಯ ಹಾರವನ್ನ ತುಂಬಾ ಕೋಪದಲ್ಲಿ ಕಿತ್ತೆಸೆತಾಳೆ. ಮಂಟಪದಲ್ಲಿ ಗದ್ದಲವೋ ಗದ್ದಲ. ನಕುಲ್ನ ಕೈಗಳಿಗೆ ಕೋಳ ತೊಡಿಸ್ತಾ ಪೊಲೀಸರು ಅವರನ್ನ ಎಳೆದುಕೊಂಡು ಹೋಗ್ತಾರೆ. ಇಷ್ಟು ಹೊತ್ತು ಮಗನ ಶ್ರೀಮಂತಿಕೆಯ ಅಹಂಕಾರದಲ್ಲಿದ್ದಂತಹ ಸೌಭಾಗ್ಯ ಮತ್ತು ಅವಳ ಪರಿವಾರದವರು ತಲೆ ತಗ್ಗಿಸಿ ಅಲ್ಲಿಂದ ಜಾರ್ಕೊಳ್ತಾರೆ. ಲೀಲಾ ಕಲ್ಲಿನಂತೆ ಕುಸಿದು ಕುಳಿತಿದ್ಲು. ಅಯ್ಯೋ ದೇವರೇ, ಎಂತಹ ಘೋರ ಪಾಪಕ್ಕೆ ಕೈ ಹಾಕಿದ್ವಿ. ನನ್ನ ಮಗಳನ್ನ ಹೆಣದ ಜೊತೆ ಮದುವೆ ಮಾಡಿಸಲು ಹೊರಟಿದ್ನಾ ಎಂದು ಎದೆಯನ್ನ ಬಡಿದುಕೊಂಡು ಹತ್ಲು. ಆರ್ತಿ ಮಾತ್ರ ಅಳಲಿಲ್ಲ. ಅವಳ ಕಣ್ಣುಗಳಲ್ಲಿ ಈಗ ಭಯವಿರಲಿಲ್ಲ, ಬದಲಾಗಿ ಒಂದು ವಿಚಿತ್ರವಾದ ನಿರಾಳತೆ ಇತ್ತು. ಅವಳು ತನ್ನ ಮೈಮೇಲಿದ್ದ ಆಭರಣಗಳನ್ನ ಒಂದೊಂದಾಗಿ ಬಿಚ್ಚಿ ಸೀರೆಯ ಸೆರಗಿನಲ್ಲಿ ಗಂಟು ಹಾಕಿದ್ಲು. ನಂತರ ನೇರವಾಗಿ ಚಕ್ರದ ಕುರ್ಚಿಯಲ್ಲಿದ್ದ ಅಪ್ಪನ ಹತ್ರ ಬರ್ತಾಳೆ. ಸುಧಾಕರನ್ ಅವಳ ಕಣ್ಣುಗಳಿಂದ ನೀರು ಸುರಿತಾನೆ ಇತ್ತು. ಕ್ಷಮಿಸ್ಬಿಡು ಮಗಳೇ, ನಿನ್ನನ್ನು ಬಲಿ ಕೊಡೋಕೆ ಹೊರಟ ಈ ಪಾಪಿ ಅಪ್ಪನನ್ನು ದಯವಿಟ್ಟು ಕ್ಷಮಿಸ್ಬಿಡು ಅಂತ ಅಮ್ಮನಂತೆಯೇ ಹತ್ರು. ಆರತಿ ಅಪ್ಪನ ಕೈಯನ್ನು ಹಿಡಿದು ಮೆಲ್ಲಗೆ ಹೇಳಿದ್ಲು. ಅಪ್ಪ, ಅಳಬೇಡಿ. ಇವತ್ತು ದೇವರು ನನ್ನ ಉಳಿಸಿದ್ದಾನೆ ಅಷ್ಟೇ ಅಲ್ಲ, ನಮಗೆ ಒಂದು ಪಾಠವನ್ನು ಕೂಡ ಕಲಿಸ್ಕೊಟ್ಟಿದ್ದಾನೆ. ಪರರ ಶ್ರೀಮಂತಿಕೆಗೆ ಮಾರು ಹೋದ್ರೆ ನಮ್ಮ ಆತ್ಮಗೌರವವನ್ನು ಮಾರ್ಕೊಳ್ಬಾರ್ದು ಎಂದು ಈಗಲಾದರೂ ನಮಗೆ ಅರ್ಥವಾಯ್ತಲ್ವಾ? ಅದೇ ದೊಡ್ಡದಪ್ಪ. ಅಷ್ಟರಲ್ಲಿ ಆ ಕೆಲಸಗಾರ ಬರ್ತಾನೆ. ಆದರೆ ಪೊಲೀಸರಿಗೆ ಸುಳಿವು ನೀಡಿದ್ದು ಮನುಷ್ಯ ಆರತಿಯ ಹತ್ತಿರ ಬಂದ. ಅಮ್ಮ, ನನ್ನ ಹೆಸರು ಮಾಧವ. ನಕುಲ್ನ ಮೊದಲ ಪತ್ನಿ ಮಾಯಾ ನನ್ನ ತಂಗಿಯಾಗಿದ್ಲು.
ಅವಳಿಗೆ ಆದ ಗತಿ ನಿನಗೂ ಆಗಬಾರ್ದು ಎಂಬ ಒಂದೇ ಒಂದು ಕಾರಣಕ್ಕೆ ನಾನು ಪ್ರಾಣದ ಅಂಕು ತೊರೆದು ಈ ಸತ್ಯವನ್ನು ಬಯಲು ಮಾಡಿದ್ದೀನಿ. ನಿನ್ನ ಧೈರ್ಯ ನನಗೆ ಇಷ್ಟ ಆಯಿತು ಅಂತ ಹೇಳ್ತಾನೆ. ಮದುವೆ ನಿಂತು ಹೋಗಿತ್ತು. ಅಕ್ಕಂದಿರಾದ ಶರಣ್ಯ ಮತ್ತು ಸುವರ್ಣ ತಮಗೆ ಏನೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅಲ್ಲಿಂದ ಕಾಲು ಕೀಳ್ತಾರೆ. ಅಂತಿಮವಾಗಿ ಉಳಿದದ್ದು ಅದೇ ಬಡ ಕುಟುಂಬ: ಸುಧಾಕರನ್, ಲೀಲಾ ಮತ್ತು ಆರತಿ. ಮನೆ ಹಿಂತಿರುಗಿದಾಗ ನಂತರ ಆರತಿ ತನ್ನ ಹಳೆಯ ಪ್ಲೇ ಸ್ಕೂಲ್ ಕೆಲಸಕ್ಕೆ ಹೋಗ್ತಾಳೆ. ಆದರೆ ಈ ಬಾರಿ ಅವಳ ನಡೆಯಲ್ಲೊಂದು ಹೆಮ್ಮೆ ಇತ್ತು. ಅವಳು ಕಷ್ಟಪಟ್ಟು ದುಡಿದು ತನ್ನ ಮನೆಯನ್ನ ರಿಪೇರಿ ಮಾಡಿಸ್ಕೊಳ್ತಾಳೆ. ಅಪ್ಪನ ಕಾಲಿಗೆ ಚಿಕಿತ್ಸೆಗೂ ವ್ಯವಸ್ಥೆಯನ್ನ ಮಾಡಿಕೊಳ್ತಾಳೆ. ಸುಮಾರು ಕೆಲವು ತಿಂಗಳ ನಂತರ ಒಂದಿನ ಆರತಿ ತನ್ನ ಶಾಲೆಯಿಂದ ಮನೆಗೆ ಬರ್ತಾ ಇದ್ದಾಗ ಹಳೆಯ ಪರಿಚಿತನೊಬ್ಬ ಎದುರಾಗ್ತಾನೆ. ಅವನು ಆರತಿಯ ಹಳೆಯ ಸಹಪಾಠಿ ಸಿದ್ಧಾರ್ಥ ಅಂತ ಹೇಳಿ. ಅವನು ಈಗ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಸ್ವಂತ ಹೈನುಗಾರಿಕೆ ಕೇಂದ್ರವನ್ನ ಕೂಡ ನಡೆಸ್ತಾ ಇದ್ದ. ಆರತಿ, ನಿನ್ನ ಬಗ್ಗೆ ಎಲ್ಲವನ್ನ ಕೇಳಿದೆ. ನಿನ್ನ ಧೈರ್ಯಕ್ಕೆ ನಂದೊಂದು ಸಲಾಂ. ನಿನ್ನಂತಹ ಹುಡುಗಿ ನನ್ನ ಬದುಕಿಗೆ ಬಂದ್ರೆ ನನ್ನ ಜೀವನ ಸಾರ್ಥಕ ಆಗುತ್ತೆ, ಖುಷಿಯಾಗಿರ್ತೀನಿ ಎಂದು ಸರಳವಾಗಿ ತನ್ನ ಪ್ರೀತಿಯನ್ನ ನಿವೇದಿಸ್ತಾ. ಆರತಿ ಅವನ ಕಣ್ಣುಗಳನ್ನು ನೋಡಿದ್ಲು. ಅಲ್ಲಿ ನಕುಲ್ನ ಕಣ್ಣಲ್ಲಿದ್ದ ಕ್ರೌರ್ಯವಿರಲಿಲ್ಲ, ಬದಲಾಗಿ ಗೌರವ ಮತ್ತು ಪ್ರೀತಿಯ ಮಿಂಚಿತ್ತು. ಬಡತನವಿರಲಿ ಅಥವಾ ಶ್ರೀಮಂತಿಕೆ ಇರಲಿ, ಬದುಕಿನಲ್ಲಿ ಬಹಳ ಮುಖ್ಯವಾದದ್ದೊಂದೇ ನೆಮ್ಮದಿ ಅನ್ನೋ ಸತ್ಯ ಅವಳಿಗೆ ಅರಿವಾಗಿತ್ತು. ಆಕಾಶ ನೀಲಿ ರೇಷ್ಮೆ ಸೀರೆ ಈಗ ಹಳೆಯ ನೆನಪಾಗಿ ಪೆಟ್ಟಿಗೆಯಲ್ಲಿದ್ರೆ, ಆರತಿ ತನ್ನ ಹೊಸ ಬದುಕಿನ ಹಸಿರು ಹಾದಿಯಲ್ಲಿ ಹೆಜ್ಜೆ ಹಾಕೋಕೆ ಸಿದ್ಧವಾಗಿದ್ಲು. ಕತೆ ಸಮಾಪ್ತ. ನಿಮ್ಮೆಲ್ಲರ ಹತ್ರನೂ ಒಂದು ರಿಕ್ವೆಸ್ಟು, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಪಕ್ಕದಲ್ಲೇ ವೈಟ್ ಕಲರಲ್ಲಿ ಕಾಣುತ್ತಲ್ಲ, ಅದೇ ಸಬ್ಸ್ಕ್ರೈಬ್ ಬಟನು. ಆಮೇಲೆ ನೆಕ್ಸ್ಟ್ ಏನು ಮೆಂಬರ್ಶಿಪ್ ತೋರಿಸುತ್ತೆ. ನಿಮಗೆ ನೆಕ್ಸ್ಟ್ ಮುಂದಿನ ಭಾಗಗಳನ್ನು ಒಂದಿನ ಮುಂಚಿತವಾಗಿ 2 ದಿನ ಮುಂಚಿತವಾಗಿ ನೋಡಬೇಕಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಮೆಂಬರ್ಶಿಪ್ ತೊಗೊಳ್ಳಿ. ಒಂದು ಟೀ ಕುಡಿಯೋಷ್ಟು ರೇಟ್ ಇರುತ್ತೆ ಅಷ್ಟೇ. ಎಕ್ಸ್ಕ್ಲೂಸಿವ್ ಕಥೆಗಳು ನೋಡ್ಬೋದು. ಇನ್ನು ನನ್ನ ಹಳೆ ಕತೆ, ಬೇರೆ ಬೇರೆ ಕಥೆಗಳನ್ನ ನೋಡಬೇಕಂದ್ರೆ ಪ್ರೊಫೈಲ್ ಓಪನ್ ಮಾಡಬೇಕು ಅಂದರೆ ಅಲ್ಲೊಂದು ಫೋಟೋ ಕಾಣ್ತಿದೆಯಲ್ಲ ಹೆಸರು ಪಕ್ಕ, ಅಲ್ಲಿ ಹೋಗೋ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಕಥೆಗಳು ಸಿಗುತ್ತೆ.